ರನ್ಯಾ ರಾವ್ ಕ್ರೆಡಿಟ್ ಕಾರ್ಡ್ಗೆ 40 ಲಕ್ಷ ರೂಪಾಯಿ ಪಾವತಿ ಮಾಡಿದಂತಹ ವಿಚಾರ. ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಚಾರಿಟೇಬಲ್ ಸಂಸ್ಥೆಗಳು ಬೇಕಾದಷ್ಟು ಚಾರಿಟಿ ಕೆಲಸಗಳನ್ನು ಮಾಡ್ತವೆ. ಸ್ಕೂಲ್ ಫೀಸು, ಆಸ್ಪತ್ರೆ ಬಿಲ್ಲು ಅಂಥೇಳಿ ಹಣವನ್ನು ಪಾವತಿಸಿರಬಹುದು, ಮದುವೆ ಮುಂಜಿ ಅಂಥೇಳಿ ಸಹಾಯ ಮಾಡಿರಬಹುದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಮುಂದೆ ನೋಡೋಣ ಏನಾಗುತ್ತೆ ಅಂಥೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ರನ್ಯಾ ರಾವ್ ಕ್ರೆಡಿಟ್ ಕಾರ್ಡ್ ಪಾವತಿಗೆ 40 ಲಕ್ಷ ರೂಪಾಯಿ ಸಂದಾಯವಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿರೋದು ಹೀಗೆ. ನೋಡಪ್ಪ, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಬೇಕಾದಷ್ಟು ಚಾರಿಟಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಚಾರಿಟಬಲ್ ಇನ್ಸ್ಟಿಟ್ಯೂಷನಲ್ಲಿ ಬೇಕಾದಷ್ಟು ಚಾರಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ. ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಹಂಗೆ ಏನಾದ್ರು ಸಣ್ಣ ಪಣ್ಣ ಚಾರಿಟಿ ಆಗಿರ್ಬೋದು. ಮದುವೆ ಮುಂಜಿ, ಓದೋ ಸ್ಕೂಲ್ ಫೀಸು, ಹಾಸ್ಪಿಟ್ಲ್ ಬಿಲ್ಗಳು, ಇಂಥವಕ್ಕೆಲ್ಲ ಸಹಾಯ ಮಾಡಿರ್ಬೋದು. ನಾನಿಲ್ಲ ಅಂತ ಹೇಳೋದಿಲ್ಲ. ಮಿಕ್ಕಿದ ವಿಚಾರ ನೋಡೋಣ, ಏನೇನು ಮಾಡ್ತಾರೆ ಅಂತೇಳಿ ನೋಡೋಣ. ರಾಜಕೀಯ ಪ್ರೇರಿತ ದಾಳಿಗಳು ಅಂತ ಸುರ್ಜೇವಾಲಾ ಸಾಹೇಬ್ರು ಹೇಳಿದ್ದಾರೆ. See, I stand by whatever my Chief Minister and whatever my ACC General Secretary has said. ನಾನು ಬೇರೆ ಸ್ಟ್ಯಾಂಡ್ ಹೇಳೋಕ್ಕಾಗ್ತದ? ಬೇರೆ ಏನಿಲ್ಲ. ಬಟ್ ನಾನೇನೋ ಒಂದು ಲೈನ್ ಹೇಳಿದ್ದೀನಲ್ಲ, ಆ ಲೈನ್ ಭಾಳ ಮುಖ್ಯ. ಶಿಕ್ಷಣ ಸಂಸ್ಥೆ ಇವತ್ತಿನದಲ್ಲ, ಭಾಳ ಹಳೆಯ ಸಂಸ್ಥೆ. ಈಗಾಗಲೇ ಒಂದ್ಸಲಿ ರೈಡ್ ಆಗಿರ್ತಕ್ಕಂಥದ್ದು ಸಹ ನಾವೆಲ್ಲ ನೋಡಿದ್ದೀವಿ. ಮತ್ತೆ ಆಗ್ತಿದ್ರೆ ಪೊಲಿಟಿಕಲೈಸ್ ಅಂತ ಅಂದಲೇ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪದೇ ರಿಪೀಟೆಡ್ಲಿ ಇಡಿ IT ರೈಡ್ ಮಾಡಿದ್ರೆ ಅದು ರಾಜಕೀಯ ಪ್ರೇರಿತ ಅಂತಲೇ ಬಹುಶಃ ಎಲ್ಲರೂ ಮಾತಾಡ್ತಕ್ಕಂಥದ್ದು ಆ ರೀತಿ. ಆದರೆ ಏನು ರೈಡ್ ಆದರೆ ಗಾಬರಿ ಆಗುವಂಥದ್ದು ಏನಿದೆ, ಆಗಲಿ ಕಾನೂನುಬದ್ಧವಾಗಿ ಏನಿದೆ ಅದನ್ನು ನೋಡ್ತಾರೆ. ಹೋಮ್ ಮಿನಿಸ್ಟ್ರು ಅವರು ಈ ವರ್ಷ ಅವ್ರ ತಂದೆ ಕಾಲದಿಂದನೂ ಸಂಸ್ಥೆನ ಕಟ್ಕೊಂಡ್ಬಂದಿದ್ದಾರೆ, ಗೊತ್ತಿದೆ. ಅದರಿಂದ ನಥಿಂಗ್ ಪ್ರಾಬ್ಲಮ್ ಅದೇ. ರಾಜಕೀಯ ಪ್ರೇರಿತ ದಾಳಿ ಅಂತಾನೆ ಹೇಳ್ತೀರಾ ಸರ್? ಇನ್ನೇನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಒಂದು ಕಡೆ ಇಡಿ 2ನೇ ದಿನವೂ ಕೂಡ ರೇಡನ್ನು ಮಾಡಿರುವಂಥದ್ದು, ದಾಳಿಯನ್ನು ಮುಂದುವರೆಸಿರುವಂಥದ್ದು. ಮತ್ತೊಂದು ಕಡೆ ಗೃಹ ಸಚಿವರ ನಿವಾಸಕ್ಕೆ ಸಾಲು ಸಚಿವರುಗಳು, ಶಾಸಕರುಗಳು ಭೇಟಿ ಕೊಡ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಫಾರ್ ದ ಫಸ್ಟ್ ಟೈಮ್ ಗೃಹ ಸಚಿವರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ವಾಟ್ ನೆಕ್ಸ್ಟ್ ಅಂತೇಳಿ ಕಾಂಗ್ರೆಸ್ನ ನಿಲುವು ಮತ್ತು ನಿರ್ಧಾರದ ವಿಚಾರದಲ್ಲಿ, ಯಾಕೆಂದರೆ ಈ ಹಿಂದೆ ನಾಗೇಂದ್ರ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಾಗಿರಬಹುದು, ಅಥವಾ ಡಿಕೆ ಶಿವಕುಮಾರ್ ಅವರನ್ನು ಇಡಿ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲೂ ಇದೇ ವಿಚಾರವನ್ನು ಪಿಕ್ ಮಾಡಿಕೊಂಡು ದೊಡ್ಡ ಮಟ್ಟದ ಅಸ್ತ್ರವನ್ನಾಗಿ ಬಿಜೆಪಿ ವಿರುದ್ಧ ಪ್ರಯೋಗಿಸಿತ್ತು. ಈಗ ಕಾಂಗ್ರೆಸ್ನ ನಡೆ ಏನು ಅಂತ ಹೇಳಿ? ಯಾವುದೇ ರಾಜಕೀಯ ನೇತಾರನ ಮೇಲೆ ಇಡಿ ಆಗಲಿ, CBI ಆಗಲಿ, IT ಆಗಿ ದಾಳಿ ಆದಾಗ ಸಹಜವಾಗಿದ್ದು ರಾಜಕೀಯ ಸ್ವರೂಪ ಪಡ್ಕೊಳ್ಳುತ್ತೆ. ಪರಮೇಶ್ವರ್ ಅವರ ವಿಚಾರದಲ್ಲೂ ಕೂಡ ಅದೇ ಆಗಿದೆ. ನಿನ್ನೆಯಿಂದ ಇಡಿ ದಾಳಿ ನಡೀತಾ ಇದೆ, ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಇಡೀ ಪ್ರಕರಣ ಒಂದು ರೀತಿಯಲ್ಲಿ ರಾಜಕೀಯ ಸ್ವರೂಪಕ್ಕೆ ತಿರುಗಿದೆ. ಕಾಂಗ್ರೆಸ್ನ ನಾಯಕರು ಆತ್ಮಸ್ಥೈರ್ಯ ತುಂಬೋದಕ್ಕೆ, ನೈತಿಕ ಬೆಂಬಲ ತುಂಬೋದಕ್ಕೆ ಪರಮೇಶ್ವರ ನಿವಾಸಕ್ಕೆ ದಂಡು ಬಂದು ಭೇಟಿ ಮಾಡಿ ಮಾತುಕತೆ ಮಾಡ್ಕೊಂಡು ಹೋಗಿದ್ದಾರೆ. ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರು ಬಂದು ಮಾತನಾಡಿ ಹೋಗಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ, ಯಾವುದಕ್ಕೂ ಕೂಡ ಧೈರ್ಯ ಗುಂದಬೇಡಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಜೊತೆಗೆ ಸಚಿವರಾದಂತಹ ಮಹದೇವಪ್ಪ, ದಿನೇಶ್ ಗುಂಡೂರಾವ್ ಅವರು, ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದಿದ್ದಾರೆ, ಚಲುವರಾಮಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಒಂದಷ್ಟು ಜನ ಶಾಸಕರು ಕೂಡ ಬಂದು ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಈಗ ಎಲ್ಲರೂ ಕೂಡ ಕ್ಯಾಬಿನೆಟ್ ಸಭೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿಗೆ ಹೋಗಿದ್ದಾರೆ. ಈ ಸಂಬಂಧಪಟ್ಟಂತೆ ನಿನ್ನೆಯಿಂದ ನಡೀತಾ ಇರುವಂತಹ ದಾಳಿಗೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರು ಈ ಹಂತದಲ್ಲಿ, ಅಂದ್ರೆ ಇಡಿ ದಾಳಿ ನಡೀತಾ ಇದೆ, ತನಿಖೆ ನಡೀತಾ ಇದೆ, ಗೋಲ್ಡ್ ಕೇಸ್ ಸಂಬಂಧಪಟ್ಟಂತ ವಿಚಾರಕ್ಕೆ ನಾನೇನು ಕೂಡ ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದಿಷ್ಟೇ, ಇಡಿ ದಾಳಿ ಆಗಿದೆ, ನಾವು ಆ ದಾಳಿಗೆ ಎಲ್ಲವನ್ನು ಕೂಡ ಸಹಕಾರ ಕೊಡ್ತೇವೆ, ನಮ್ಮ ಸಿಬ್ಬಂದಿಗೂ ಕೂಡ ಅವ್ರು ಏನೇ ಅಕೌಂಟ್ಸ್ ಕೇಳಿದ್ರು ಕೂಡ ಕೊಡಿ ಅನ್ನುವಂಥ ಮಾತನಾಡಿದ್ದೇವೆ. ಆದರೆ ಈ ಇಡಿ ದಾಳಿ ಹಿಂದಿನ ಉದ್ದೇಶ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ದಲಿತ ನಾಯಕ ಅನ್ನುವಂಥ ಕಾರಣಕ್ಕಾಗಿ ದಾಳಿ ಆಗಿದೆ ಅಂತ ನನಗೆ ಅನ್ಸಲ್ಲ. ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು ಯಾವ ಅರ್ಥದಲ್ಲಿ ಆ ಹೇಳಿಕೆ ಕೊಟ್ಟಿರೋ ಗೊತ್ತಿಲ್ಲ. ಆದರೆ ಯಾವುದೇ ಅಕೌಂಟ್ಸ್ ಇರಲಿ, ನಾವು ಯಾವುದೇ ವಿಚಾರವನ್ನು ಮುಚ್ಚಿಟ್ಟಿಲ್ಲ, ಎಲ್ಲವನ್ನು ಕೂಡ ಸಹಕಾರ ಕೊಡ್ತೇವೆ. ಇಡಿ ಅಧಿಕಾರಿಗಳು ಏನು ಹೇಳಿದ್ರು ಕೂಡ ಕೇಳ್ತೇನೆ, ಅಂದರೆ ಒಂದು ರೀತಿಯಲ್ಲಿ ತನಿಖೆಗೆ ವಿಚಾರಣೆಗೆ ಬನ್ನಿ ಅಂತ ತುಮಕೂರಿಗೆ ಕರೆದ್ರು ಕೂಡ ಹೋಗ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ಒಂದು ವಿಚಾರವನ್ನು
ವಿಚಾರವನ್ನ ಸ್ಪಷ್ಟೀಕರಣ ಕೊಟ್ಟವ್ರೆ, ಇಡಿ ದಾಳಿ ಆಗಿದೆ, ಎಲ್ಲದಕ್ಕೂ ಕೂಡ ಸಹಕಾರ ಕೊಡ್ತೇವೆ ಅಂತ. ಆದರೆ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಏನು ಲಿಂಕ್ ಇದೆ, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ವಿಚಾರ, ಇವು ಯಾವುದಕ್ಕೂ ಕೂಡ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂಜರಿದಿದ್ದಾರೆ. ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಸೂಚ್ಯವಾಗಿ ಮಾತನಾಡಿದ್ದಾರೆ. ಕ್ರೆಡಿಟ್ ಕಾರ್ಡ್ಗೆ ಒಂದು ರೀತಿಯಲ್ಲಿ 40 ಲಕ್ಷ ಸಿದ್ಧಾರ್ಥ ಚಾರಿಟಬಲ್ ಟ್ರಸ್ಟಿಂದ ಹೋಗಿರುವಂಥ ವಿಚಾರಕ್ಕೆ ಅದನ್ನು ಪ್ರಸ್ತಾಪ ಮಾಡಲಿಲ್ಲ, ಅದನ್ನು ಉಲ್ಲೇಖ ಮಾಡದೇನೆ ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಸೂಚ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದೊಂದು ಚಾರಿಟಬಲ್ ಟ್ರಸ್ಟು ಹಲವಾರು ಚಾರಿಟಿ ಕೆಲಸಗಳನ್ನು, ದುರ್ಬಲರಿಗೆ ಸಹಾಯಗಳನ್ನು ಮಾಡ್ತಾ ಇರುತ್ತೆ. ಮದುವೆ, ಮುಂಜಿ, ಆಸ್ಪತ್ರೆ ಬಿಲ್ಲು, ಫೀಸು, ಸ್ಕೂಲ್ ಫೀಸು, ಹೀಗೆ ಬೇರೆ ಬೇರೆ ಸಹಾಯಗಳನ್ನ ಮಾಡುತ್ತೆ. ಅದೇ ರೀತಿ ಇದು ಕೂಡ ಆಗಿದೆ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ರು. ಈ ಟ್ರಾನ್ಸಾಕ್ಷನ್ ಕೂಡ ಅದೇ ರೀತಿಯಲ್ಲಿ ಆಗಿರಬಹುದು ಅನ್ನುವಂಥ ಅರ್ಥದಲ್ಲಿ ಮಾಡಿರ್ಬೋದು. ನಾನು ಈಗ ಏನು ಹೇಳಿದ್ದೀನೋ ಅದು ಮುಖ್ಯವಾದ ಅಂಶ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈಗ ಪರಮೇಶ್ವರ್ ಬೆನ್ನಿಗೆ ಇಡೀ ಕಾಂಗ್ರೆಸ್ ನಿಂತಿದೆ. ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಸಚಿವ ಸಂಪುಟ ಸಭೆ ಆದ ನಂತರ ಅಥವಾ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಜಿ ಪರಮೇಶ್ವರ್ ಅವರ ಬೆನ್ನಿಗೆ ಇಡೀ ಕಾಂಗ್ರೆಸ್ ನಿಂತಿರುವಂತಹದ್ದು. ರನ್ಯಾ ರಾವ್ ಅಕೌಂಟ್ಗೆ 40 ಲಕ್ಷ ರೂಪಾಯಿ ಸಂದಾಯವಾದಂತಹ ವಿಚಾರ. ಚಾರಿಟೇಬಲ್ ಟ್ರಸ್ಟ್ ಅಕೌಂಟ್ನಿಂದ 40 ಲಕ್ಷ ರೂಪಾಯಿ ವರ್ಗಾವಣೆ. ಚಾರಿಟೇಬಲ್ ಟ್ರಸ್ಟ್ ಹಣವನ್ನು ಖಾಸಗಿ ವ್ಯಕ್ತಿಗೆ ವರ್ಗಾಯಿಸಿದ್ದೇಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಣ ವರ್ಗಾವಣೆ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ರನ್ಯಾ ರಾವ್ ಅಕೌಂಟ್ಗೆ 40 ಲಕ್ಷ ರೂಪಾಯಿ ವರ್ಗಾವಣೆ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದೇ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿರುವಂಥದ್ದು.